ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರಿಗಾದರೂ ನಿಮ್ಮ ಒಂದು ಮೆಸೇಜ್ ಬಂದಿದ್ದರೆ, ರಿಜೆಕ್ಟ್ ಅಂತ ಮೆಸೇಜ್ ಬಂದಿದ್ದರೆ, ಸೊ ಅದನ್ನು ನಾವು ಲಾಗಿನ್ ಮಾಡಬೇಕಾಗತ್ತೆ. ಸೊ ಲಾಗಿನ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಯಾರಿಗೆ ರಿಜೆಕ್ಟ್ ಅಂತ ಮೆಸೇಜ್ ಬಂದಿದೆ, ಸೊ ಅಂಥ ವಿದ್ಯಾರ್ಥಿಗಳು ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ರಿಜೆಕ್ಟ್ ರೀಸನ್ ಅಂತ ಬರೆದಿರ್ತಾರೆ. ಮೆಸೇಜಲ್ಲಿ ಬಂದಿರೋಂಗಿಲ್ಲ, ಆದರೆ ಲಾಗಿನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರಿಜೆಕ್ಟ್ ರೀಸನ್ ಅಂತ ಬರೆದಿರ್ತಾರೆ. ಇಲ್ಲಿ ಬರೆದಿರ್ತಾರೆ ಅದನ್ನು, ರೀಸನ್ ಫಾರ್ ಅಪ್ಲಿಕೇಶನ್ ರಿಜೆಕ್ಷನ್ಸ್, ಅಪ್ಲೋಡ್ SSLC ಮಾರ್ಕ್ಸ್ ಕಾರ್ಡ್ ಕ್ಲಿಯರ್ಲಿ ಅಂತ ಬರೆದಿದ್ದಾರೆ. ಅಂದರೆ ಇವ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಇವ್ರದ್ದು ಸ್ಟೇಟಸ್ ನೋಡ್ಬೋದು, ಇಲ್ಲಿ ರಿಜೆಕ್ಟ್ ಅಂತಿದೆ. ಯಾಕಿದೆ ಅಂತಂದರೆ ಇವರು SSLC ಮಾರ್ಕ್ಸ್ ಕಾರ್ಡನ್ನು ಕ್ಲಿಯರಾಗಿ ಅಪ್ಲೋಡ್ ಮಾಡಿಲ್ಲ, ಅದನ್ನು ಮತ್ತೊಮ್ಮೆ ಕ್ಲಿಯರಾಗಿ ಅಪ್ಲೋಡ್ ಮಾಡಿ ಅಂತ ಇಲ್ಲಿ ರಿಜೆಕ್ಟ್ ಒಂದು ಮೆಸೇಜ್ ಬಂದಿರುವಂಥ ವಿದ್ಯಾರ್ಥಿಗಳು ಗೊತ್ತಾಗುತ್ತೆ. ಸೊ ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾರಣ ಆಗಿರುತ್ತೆ. ಬಟ್ ಇದು ಸ್ಟೇಟಸ್ ನೋಡ್ಕೋಬೇಕು ಟು ರಿಜೆಕ್ಟ್ ಅಂತ ಇರುತ್ತೆ. ಸೊ ರಿಜೆಕ್ಟ್ ಅಂತ ಇದ್ದಾಗ ನೀವೇನು ಮಾಡ್ಕೋಬೇಕಂತಂದರೆ, ರಿಜೆಕ್ಟ್ ಅಂತ ಇದ್ದಾಗ ಸೊ ಇಲ್ಲಿ ರೀಸನ್ ನೋಡ್ಕೋಬೇಕು. ಒಂದು ವಿದ್ಯಾರ್ಥಿಗೆ ಏನಾಗಿರುತ್ತೆ, ಸೊ ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಸರಿ ಇಲ್ಲ ಅಂತ ಇರುತ್ತೆ. ಸ್ಟಡಿ ಸರ್ಟಿಫಿಕೇಟ್ BU ಸರಿಯಾಗಿರೋದಿಲ್ಲ, ಅಥವಾ ಆಧಾರ್ ಕಾರ್ಡ್ ಕ್ಲಿಯರ್ ಇರೋದಿಲ್ಲ, ಅಥವಾ ಬಹಳಷ್ಟು ವಿದ್ಯಾರ್ಥಿಗಳದ್ದು ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಬರೆದಿರ್ತಾರೆ, ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಅಂತ ಬರೆದಿರ್ತಾರೆ. ಸೊ ಆವಾಗ ಅದನ್ನು ನೋಡ್ಕೋಬೇಕು, ಕ್ಲಿಯರಾಗಿ ನೋಡ್ಕೊಂಡು ಏನು ಮಾಡೋದು, ಮತ್ತು ನೀವು ಅದನ್ನು ಈ ಕೆಳಗಡೆ ಬಂದು ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಈ ಭಾಗದಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ಸೊ ಈ ಭಾಗದಲ್ಲಿ ಇಲ್ಲಿರುವಂಥದ್ದು ಇಲ್ಲಿ ಅದನ್ನು ಟಿಕ್ ಮಾಡ್ಕೋಬೇಕು. ನಿಮಗೆ ಫಾರ್ ಎಕ್ಸಾಂಪಲ್ SSLCದು ಅಪ್ಲೋಡ್ ಇದ್ದರೆ SSLC ಮಾತ್ರ ಟಿಕ್ ಮಾಡ್ಕೋಬೇಕು. ಇಲ್ಲ ಸ್ಟಡಿ ಸರ್ಟಿಫಿಕೇಟ್ ಇದೆ, ಸ್ಟಡಿ ಸರ್ಟಿಫಿಕೇಟ್ ಮಾತ್ರ ಕ್ಲಿಕ್ ಮಾಡ್ಕೋಬೇಕು. ಕಾಸ್ಟ್ ಇದ್ದರೆ ಕಾಸ್ಟನ್ನು ಮಾತ್ರ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಟರ್ಮ್ ಕಂಡೀಷನ್ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಿಬಿಟ್ರೆ ಸಾಕು. ನಿಮಗೆ ಅದು ಒಂದು ವಾರದಲ್ಲಿ ಏನಾಗುತ್ತೆ, ಸಬ್ಮಿಟ್ ಅಂತ ಆಗುತ್ತೆ ಮತ್ತು ಅಪ್ಲೋಡ್ ಅಂತ ಬಂದುಬಿಡುತ್ತೆ. ಯಾರಿಗೆ ರಿಜೆಕ್ಟ್ ಆಗಿದೆ ಅಂಥ ವಿದ್ಯಾರ್ಥಿಗಳಿಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ನೀವು ನಮ್ಮ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದರೂ ಕೂಡ ನನಗೆ ಸಪ್ರೇಟಾಗಿ ಕಾಮೆಂಟ್ಸನ್ನು ಹಾಕಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಶೇರ್ ಮಾಡಿ ನನಗೆ ಸಪ್ರೇಟಾಗಿ ಹೇಳ್ತಾ ಇದ್ದೀನಿ. ಸಪ್ರೇಟಾಗಿ ನಾಟ್ ಗ್ರೂಪಲ್ಲಿ ಒಳಗಡೆ ಮಾಡೋಕ್ಕೆ ಹೋಗ್ಬಿಡ್ರಿ, ನಾನು ನಿಮಗೆ ಸೊಲ್ಯೂಷನ್ ಹುಡುಕಿ ಕೊಡ್ತೇನೆ.